ಈಗ ಸಾಮಾನ್ಯ ಒಂದು 3 ತಿಂಗಳಿಂದನೂ ಈ ನಾರಾಯಣಗೌಡರು ಹೇಳ್ತಾಯಿದ್ರು ಈ ಥರ ಧ್ಯಾನ ಮಾಡ್ತಾಯಿದ್ದೀವಿ. ಇಲ್ಲಿ ಹೊರಗಡೆ ಊರಲ್ಲಿ ಒಂದು ಮನೆಯೇ ಕೊಟ್ಟಿದ್ದಾರೆ ಅಯ್ಯರವರು, ಎಲ್ಲರೂ ಬರ್ತಾಯಿದ್ದಾರೆ, ಬನ್ನಿ ಹೀಗೆಲ್ಲ ಅಂತ ಹೇಳ್ತಾಯಿದ್ರು. ಕಾರಣಾಂತರದಿಂದ ನನಗೆ ಆಗ್ತಾಯಿರಲಿಲ್ಲ ಬರೋದಕ್ಕೆ. ಇವತ್ತು ನಿನ್ನೆ ದಿವಸ ಸಾಯಂಕಾಲ ಬಂದು ಹೇಳಿದ್ರು, ಈ ಥರ ಇಲ್ಲೇ ಇಟ್ಕೊಂಡಿದ್ದೀವಿ, ಬನ್ನಿ ನೀವು ಭಾಗವಹಿಸಿ ಅಂತ ಹೇಳಿದ್ರು. ಇದರಲ್ಲಿ ಏನು 2 ಮಾತಿಲ್ಲ. ಯಾತಕ್ಕೆ ಅಂದರೆ ಒಂದೊಂದು ಶಾಸ್ತ್ರ ಒಂದೊಂದು ಥರ ಹೇಳುತ್ತೆ. ಏನು ಹೇಳುತ್ತೆ ಅಂತ ಅಂದರೆ, ನಾನು ನಾಸ್ತಿಕರನ್ನ ಆಸ್ತಿಕರು ಮಾಡೋದಷ್ಟೇ ನನಗೆ ಗೊತ್ತು, ಬೇರೆ ಏನು ನಾನು ನೋಡಿಲ್ಲ ಕೇಳಿಲ್ಲ. ಏನು ಅಂತಂದರೆ, ಒಂದು ದೇವಸ್ಥಾನಕ್ಕೆ ಬರ್ತಾರೆ ನಾಸ್ತಿಕರು, ಅವ್ರನ್ನ ಬ್ರೈನ್ ವಾಶ್ ಮಾಡಿ ಆಸ್ತಿಕರನ್ನಾಗಿ ಮಾಡೋ ಅಂಥದ್ದೇ ನನ್ನ ಕೆಲಸ. ಅಷ್ಟರಲ್ಲೇ ನಾನು ಸೀಮಿತವಾಗಿ ಹೋಗುತ್ತೆ, ನನಗೆ ಅದೇ ಕಾಲ ಸರಿ ಹೋಗುತ್ತೆ. ಹಾಗಾಗಿ ನನಗೆ ಅನುಭವ ಇರುವಂಥದ್ದನ್ನು ನಾನು ಹೇಳಬಲ್ಲೆ. ಯಾತಕ್ಕೆ ಅಂದರೆ ಹಿಂದೂ ಶಾಸ್ತ್ರದಲ್ಲಿ ಬೇಕಾದಷ್ಟಿದೆ. ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ, ಒಂದೊಂದು ಮಾರ್ಗ ಇದೆ. ಆ ಮಾರ್ಗದಲ್ಲಿ ಯಾವ ಮಾರ್ಗದಲ್ಲಿ ಹೋದ್ರೂ ಕೂಡ ನಾವು ಮುಕ್ತಿಗೆ ದಾರಿ ಇದೆ. ಒಂದು ದೇವಸ್ಥಾನದಲ್ಲಿ ಒಬ್ಬರು ಗುರುಗಳಿದ್ದರು. ಒಬ್ಬೊಮ್ಮ ಹೇಳಿದ್ಲು, ಏನು ಸ್ವಾಮಿಗಳೇ, ನಾನು 50 ವಾರ ಉಪವಾಸ ಮಾಡಿದ್ದೀನಿ, ನನಗೆ ಒಳ್ಳೆಯದಾಗುತ್ತಾ ಅಂತ ಕೇಳಿದ್ರು. ಅವಳು ಗುರುಗಳು ಹೇಳಿದ್ರು, ಹೌದು, ನೀನು ಉಪವಾಸ ಮಾಡ್ತಾ ಇದ್ದೀಯಲ್ಲ, ಅದು ಯಾರು ಹೇಳಿದ್ರು? ನನಗೆ ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ, ಯಾರೋ ಹೇಳಿದ್ರು ಉಪವಾಸ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ, ಅಷ್ಟೇ ನಾನು ಮಾಡ್ತಾಯಿದ್ದೀನಿ. ಹೌದು, ನೀನು ಉಪವಾಸ ಮಾಡಬೇಕಾಗಿದ್ದರೆ ಹೇಗೆ ಮಾಡ್ತಾಯಿದ್ದೀಯಾ? ನಾನು ಗಣಪತಿನ ಮುಂದಿಟ್ಕೊಂಡು ಉಪವಾಸ ಮಾಡ್ತಾಯಿದ್ದೀನಿ. ಹೌದು, ಒಳ್ಳೆಯದೇ ನೀನು ಮಾಡ್ತಾಯಿದ್ದೀಯ, ಆದರೆ ಗಣಪತಿ ನಿನಗೆ ಉಪವಾಸ ಮಾಡು ಅಂತ ಹೇಳಿದಾನ? ಇಲ್ಲ. ಹಾಗಾಗಿ ನೀನು ಉಪವಾಸ ಮಾಡಬೇಕಾಗಿದ್ದರೆ ಯಾವಾಗಲೂ ಒಬ್ಬರು ಗುರು ಅನ್ನೋರು ಬೇಕು. ಹಾಗಿರುವಾಗ ನೀನು ಆ ಉಪವಾಸ ಮಾಡೋದಕ್ಕೆ ಗಣಪತಿನ ಮುಂದಿಟ್ಕೊಂಡು ನೀನು ಮಾಡ್ತಾಯಿದ್ದೀಯಾ? ಹಾಗೆ ಮಾಡೋದ್ರಿಂದ ನಿನಗೆ ಶ್ರೇಯಸ್ಸು, ಆರೋಗ್ಯ ಎಲ್ಲ ಬರುತ್ತೆ. ಹಾಗಂತ ನೀನು ಉಪವಾಸ ಮಾಡ್ತಾಯಿದ್ದೀಯಲ್ಲ, ಬೇರೆ ಏನಾದರೂ ಆಸೆ ಇಟ್ಕೊಂಡು ಮಾಡ್ತಾಯಿದ್ದೀಯಾ? ನನಗೇನು ಗೊತ್ತಾಗಿಲ್ಲ. ಹಾಗಾಗಿ ಎಲ್ಲೋ ಚಿನ್ನ ಬರುತ್ತೆ, ದುಡ್ಡು ಬರುತ್ತೆ, ಏನೋ ನಮ್ಗೆ ಆಸ್ತಿ ಬರುತ್ತೆ ಅನ್ನೋ ದೃಷ್ಟಿ ಇಟ್ಕೊಂಡು ನೀನು ಮಾಡ್ತಾಯಿದ್ರೆ ಅದು ಸಾರ್ಥಕತೆ ಅಲ್ಲ. ಹಾಗಾಗಿ ನೀನು ಉಪವಾಸ ಮಾಡೋದು ಗಣಪತಿನ ಮುಂದ್ಗಡೆ ಇಟ್ಕೊಂಡು ಮಾಡ್ತಾಯಿದ್ದೀಯಾ? ಗಣಪತಿನ ಮುಂದೆ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಹಾಗಾದರೆ ನೀನು ಗಣಪತಿ ಉಪವಾಸ ಮಾಡ್ತಾ ಇರೋದ್ರಿಂದ ನಿನ್ಗೆ ಒಳ್ಳೆಯದಾಗುತ್ತೆ ಅಂದರೆ ಏನು ತಿಳ್ಕೊಂಡಿದ್ಯಾ? ನನಗೆಲ್ಲ ಒಂದಿಷ್ಟು ದುಡ್ಡು ಬರುತ್ತೆ, ಚಿನ್ನ ಬರುತ್ತೆ, ಬೆಳ್ಳಿ ಬರುತ್ತೆ, ಆಸ್ತಿ ಬರುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದ್ಯಾ? ಅದೇನು ನನಗೆ ಗೊತ್ತಿಲ್ಲ. ಗುರುಗಳು ಹೇಳಿದ್ರು ಉಪವಾಸ ಮಾಡು, ಒಳ್ಳೆಯದಾಗತ್ತೆ ಅಂತ ಹೇಳಿದ್ದಾರೆ. ಸರಿ, ಆಯಿತು. ಈಗ ನೀನು ಉಪವಾಸ ಮಾಡಿದ್ದೀಯಲ್ಲ 50 ವಾರ, ಏನು ಅನಿಸಿದೆ? ನನಗೇನು ಅನಿಸಿಲ್ಲ, ಹೇಳಿರೋದನ್ನು ಮಾಡ್ತಾಯಿದ್ದೀನಿ. ಹಾಗಿದ್ಮೇಲೆ ಉಪವಾಸ ಮಾಡೋದು ಅಂತ ಅಂದರೆ ಯಾತಕ್ಕೆ ಅಂತ ಅಂದರೆ, ಒಂದು ತಿಂಗಳಲ್ಲಿ 2 ದಿವಸ ಉಪವಾಸ ಬರುತ್ತೆ, 14 ದಿವಸ ಆದಮೇಲೆ 15ನೇ ದಿವಸ ಉಪವಾಸ ಬರುತ್ತೆ. ಈ 15 ದಿವಸ ಉಪವಾಸದಲ್ಲಿ ಆ ಒಂದು ದಿನ ನಾವು ಉಪವಾಸ ಮಾಡೋದ್ರಿಂದ ನಮ್ಮ ಮನಸ್ಸು ಬೆಂಡಾಗತ್ತೆ,
ಹೃದಯ ಶರೀರ ಎಲ್ಲ ಬೆಂಡಾಗುತ್ತೆ. ಈ 14 ದಿವಸನೂ ಕೂಡ ನಾವು ಏನೇನು ತಿನ್ನಬೇಕೋ ಏನು ತಿನ್ನಬಾರ್ದೋ ಎಲ್ಲ ತಿಂದು ಈ ಶರೀರನ ಬೆಂಡಾಗ್ದಾಗ ಮಾಡುತ್ತೆ. ನಮ್ಮ ಶರೀರ ಕೇಳಲ್ಲ. ನಾವು ಏನೇನು ಬೇಕೋ ಎಲ್ಲ ತಿಂತಾ ಇದ್ದರೆ ನಮ್ಮ ಹೃದಯ ಮನಸ್ಸು ಶರೀರ ನಮ್ಮ ಮಾತನ್ನ ಕೇಳಲ್ಲ. 14ನೇ ದಿವಸ ಆದಮೇಲೆ 15ನೇ ದಿವಸ ಬೆಳಗ್ಗೆ ದೇವರನ್ನ ನಮಸ್ಕಾರ ಹಾಕಿ ಒಂದು ಉದ್ಧರಣೆ ತೀರ್ಥ ತಗೊಂಡು 24 ಗಂಟೆ ಕಾಲ ನಾವು ಉಪವಾಸ ಇದ್ದರೆ ಈ ಶರೀರದಲ್ಲಿರುವಂಥದ್ದು ನರನಾಡಿಗಳೆಲ್ಲ ಬೆಂಡಾಗುತ್ತೆ. ನಮಗೆ ಆವಾಗ ಆಹಾರ ಏನು ಸಿಗದೇ ಇದ್ದಾಗ ಬಾಡಿಲಿ ನರ್ವ್ಸು ನಮ್ಮ ಮಾತು ಕೇಳುತ್ತೆ. ಆವಾಗ ನಾವು ಯಾವ ಥರ ಏನು ಬೆಂಡ್ ಮಾಡಿದ್ರೂ ಶರೀರ ಬೆಂಡಾಗುತ್ತೆ. ಅದಕ್ಕೋಸ್ಕರನೇ ನಾವು ಆರೋಗ್ಯಕ್ಕೋಸ್ಕರನೇ ಆ ಒಂದು ದಿವಸ ಉಪವಾಸ ಮಾಡಬೇಕು. ಆ ಉಪವಾಸ ಮಾಡೋದ್ರಿಂದ ಈ 14 ದಿವಸದಿಂದ ನಾವು ಏನೇನು ಮಾಡಿದ್ದೀವೋ ಶರೀರ 15ನೇ ದಿವಸ ಉಪವಾಸ ಮಾಡಿದಾಗ 16ನೇ ದಿವಸ ಬೆಂಡಾಗುತ್ತೆ. ನಾವು ಹೇಳ್ದಾಗೆ ಶರೀರ ಕೇಳುತ್ತೆ, ಶರೀರ ಹೇಳ್ದಾಗೆ ನಾವು ಕೇಳಲ್ಲ. ಹಾಗಾಗಿ ಉಪವಾಸ ಅನ್ನೋದನ್ನು ಇದಕ್ಕೋಸ್ಕರನೇ ಮಾಡಬೇಕು. ದೇವರು ಉಪವಾಸ ಯಾತಕ್ಕೆ ಮಾಡಬೇಕು ಅಂದರೆ ಗಣಪತಿ ಇಲ್ಲ ಅಂದರೆ ಉಪವಾಸ ಮಾಡೋದಕ್ಕಾಗಲ್ಲ. ಯಾತಕ್ಕೆ ಅಂದರೆ ಮನಸ್ಸಿನಲ್ಲಿ ಒಂದು ಭಯ ಬರುತ್ತೆ. ಯಾವುದೋ ಒಂದು ದೇವ್ರು ಇರಬೇಕು, ಶ್ರೀನಿವಾಸರಿರಬೇಕು, ಕೃಷ್ಣ ಇರಬೇಕು, ಈಶ್ವರ ಇರಬೇಕು, ಪಾರ್ವತಿ ಇರಬೇಕು, ಗಣಪತಿ ಇರಬೇಕು, ಯಾರೋ ಒಬ್ಬರು ಇರಬೇಕು. ಆ ಇದ್ದಾಗ ಮಾತ್ರ ಮನಸ್ಸಿಗೆ ಭಯ ಬರುತ್ತೆ. ಆ ಭಯ ಬಂದಾಗ ನಾನು ಇವತ್ತು ಗಣಪತಿನ ಇಟ್ಕೊಂಡು ಉಪವಾಸ ಮಾಡ್ತಾ ಇರೋದ್ರಿಂದ ನಾನು ಏನಾದರೂ ವ್ಯತ್ಯಾಸ ಆದರೆ ನನಗೆ ಉಪವಾಸದ ಫಲ ಬರಲ್ಲ ಅನ್ನೋದು ಆ ಮನಸ್ಸಿಗೆ ಬರುತ್ತೆ. ಆ ಬರೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಆ ಗಣಪತಿನ ನಾವು ಮುಂದಿಟ್ಕೊಂಡು ಮಾಡಿದಾಗ ಒಂದು ಮನಸ್ಸಿಗೆ ಆ ಉಪವಾಸಕ್ಕೆ ಒಂದು ಅರ್ಥ ಬರುತ್ತೆ. ಆಗ ನಾವೇನು ಮಾಡಬೇಕು ಅಂದರೆ ಯಾವುದೇ ಏನೇ ಒಂದು ಕಾರ್ಯ ಮಾಡಬೇಕಾಗಿದ್ದರೂ ಕೂಡ ಒಬ್ಬ ಗುರು ಅನ್ನೋರು ಬೇಕು. ಹೀಗೆ ಈ ಧ್ಯಾನ ಮಾಡೋದಕ್ಕೂ ಅಷ್ಟೇ ಗುರುಗಳು ಅನ್ನೋದು ಇರೋದ್ರಿಂದ ಧ್ಯಾನ ಮಾಡ್ತಾಯಿದ್ದೀರಿ, ಮುಂದಕ್ಕೆ ಬರ್ತಾಯಿದ್ದೀರಿ, ಇನ್ನೂ ಹೆಚ್ಚೆಚ್ಚಿಗೆ ಬನ್ನಿ, ಎಲ್ಲ ಧ್ಯಾನ ಮಾಡಿ. ಆರೋಗ್ಯನೇ ಧ್ಯಾನ, ಧ್ಯಾನನೇ ಆರೋಗ್ಯ. ಹಾಗಾಗಿ ನಾನು ಈ 2 ಮಾತು ಮುಗಿಸ್ತಾ ಇದ್ದೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.